ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರಿನಲ್ಲಿ ತಪ್ಪಿದ ದೊಡ್ಡ ದುರಂತ. ಚಲಿಸುತ್ತಿದ್ದ ಆಟೋ ಮೇಲೆ ಬಿದ್ದ ಬೃಹತ್ ಮರ. ಆಟೋ ಸಂಪೂರ್ಣವಾಗಿ ಜಖಮಾಗಿದೆ. ಚಾಲಕ ಜಸ್ಟ್ ಮಿಸ್ ಆಗಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ನಳಾಪುರದಲ್ಲಿ ಒಂದು ಘಟನೆ ನಡೆದಿದೆ. ಪ್ರಾಣಾಪಾಯದಿಂದ ಪಾರಾದ ಆಟೋ ಚಾಲಕ ಗಿರೀಶ್. ಗಾಯಾಳು ಗಿರೀಶ್ಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜಖಮಾದ ಆಟೋ ಕಂಡು ಚಾಲಕ ಗಿರೀಶ್ ಭಾವುಕರಾಗ್ಬಿಟ್ಟಿದ್ದಾರೆ. ನೋಡಿ, ಪಿರಿಯಾಪಟ್ಟಣದಲ್ಲಿ ಭಾರಿ ಮಳೆ ಆಗ್ತಾ ಇರೋದು. ಈ ಸಂದರ್ಭದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆಟೋ ಚಾಲಕ ಗಿರೀಶ್. ಆಟೋ ಸಂಪೂರ್ಣವಾಗಿ ಜಖಮಾಗ್ಬಿಟ್ಟಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪಾಪ ಆಟೋ ನೋಡ್ತಿದ್ದಂಗೆ ಅವ್ರಿಗೆ ಬಹಳ ಬೇಜಾರಾಗ್ಬಿಟ್ಟಿದೆ, ಭಾವುಕರಾಗಿದ್ದಾರೆ. ಯಾಕಂದ್ರೆ ಅದರಿಂದನೇ ಜೀವನ ಕಟ್ಕೊಂಡಿರ್ತಾರೆ, ದುಡಿತಾ ಇರ್ತಾರೆ. ಇವತ್ತು ಆಟೋ ಓಡಿಸ್ಬೇಕು, ಅದ್ರಲ್ಲಿ ಬಂದಿರೋ ದುಡ್ಡಲ್ಲಿ ಜೀವನ ಮಾಡಬೇಕು. ಆಟೋನೇ ಹಿಂಗಾಗ್ಬಿಟ್ರೆ ಪಾಪ ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ? ಭಾವುಕರಾಗ್ಬಿಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ನೋಡಿ, ನಿಜವಾಗ್ಲೂ ಗ್ರೇಟ್ ಎಸ್ಕೇಪ್ ಅಂತ ಇದಕ್ಕಂತಾರೆ ಅನ್ಸುತ್ತೆ. ಹೆಂಗೆ ಬಚಾವಾಗಿದ್ದಾರೆ ಅನ್ನೋದು ನೋಡಿ. ಅಕಸ್ಮಾತ್ ಸ್ವಲ್ಪ ಆಚೆ ಈಚೆ ಆಗಿದ್ರು ಅವ್ರ ಮೇಲೇ ಮರ ಬಿದ್ದುಬಿಡ್ತಿತ್ತು, ತೀರಾ ಸಮಸ್ಯೆ ಆಗ್ಬಿಡ್ತಿತ್ತು. ಆದರೆ ಅವರು ಬಚಾವಾಗಿದ್ದಾರೆ. ಹೊರಗೆ ಬಂದು ಅವರ ಆಟೋ ನೋಡಿ ಬಹಳ ಭಾವುಕರಾಗ್ಬಿಟ್ಟಿದ್ದಾರೆ. ಮೈಸೂರಿನಲ್ಲಿ ದೊಡ್ಡ ದುರಂತ ಒಂದು ತಪ್ಪಿರೋದು. ಒಂದು ಸ್ವಲ್ಪ ಹೊತ್ತು ವಿಚಲಿತರಾಗಿದ್ದಾರೆ ಅವರು, ಹಿಂಗೆ ಹೊರಗಡೆ ಬರೋದು ಇದರಿಂದ ಅಂತ. ಆಮೇಲೆಲ್ಲ ಸೇರಿ ಅವ್ರನ್ನ ಆಚೆ ಕರ್ಕೊಂಡು ಬಂದಿದ್ದಾರೆ. ಆದರೆ ಆಟೋ ರಿಪೇರಿ ಆಗತ್ತಾ ಆಗಲ್ವಾ, ಹಿಂಗಾಗ್ಬಿಡ್ತಲ್ಲ ನನ್ನ ಆಟೋ ಅಂತ ಭಾವುಕರಾಗಿದ್ದಾರೆ.